ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮುಖಾಂತರ ನಮಗೆ ನೀವು ಸಪೋರ್ಟ್ ಮಾಡ್ಬೋದು. ಏನಪ್ಪ ವಿಷಯ ಅಂದರೆ ಇವತ್ತು ರೋಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪೇಂಟ್ ಮಾಡುವಾಗ ಈ ರೋಲರ್ಗಳು ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ. ಏನಪ್ಪ ಅಂದರೆ ಮೊದಲೆಲ್ಲ ಬ್ರಷ್ಗಳಿಂದನೇ ಪೇಂಟ್ ಮಾಡ್ತಾಯಿದ್ರು ಇಡೀ ಮನೇನ. ಈ ರೋಲರ್ ಬಂದಮೇಲೆ ಕೆಲಸ ಫಾಸ್ಟ್ ಆಗುತ್ತೆ ಮತ್ತು ಕ್ಲಿಯರಾಗಿ ಕೆಲಸ ಆಗುತ್ತೆ ಮತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಈ ನಮ್ಮ ಹತ್ರ ಇರೋದು ಇದು ಪೇಂಟ್ ಅಪ್ಲೈ ಮಾಡೋದು ರೋಲರು. ಒಂದು ಇಂಟೀರಿಯರ್ ಇದೆ ಮತ್ತು ಒಂದು ಎಕ್ಸ್ಟೀರಿಯರ್ ಇದೆ. ರೋಲರ್ಗಳಲ್ಲಿ ಹಲವಾರು ಟೈಪ್ಗಳ ರೋಲರ್ಗಳಿವೆ. ಅಂದರೆ ಸ್ಟ್ರೆಚ್ಚರ್ದು ಬೇರೆ ಮತ್ತು ಸ್ಟ್ರೆಚ್ಚರ್ದು ರೂಲರ್ಗಳು ಬೇರೆ ಬರುತ್ತೆ. ಮತ್ತು ಡಿಸೈನ್ ಮಾಡೋಕ್ಕೆ ಕೆಲವೊಂದು ರೂಲರ್ಗಳು ಬೇರೆ ಬರುತ್ತೆ. ಇನ್ನೊಂದು ರ್ಯಾಗಿಂಗ್ ರೋಲರ್ ಅಂತಿರಲ್ಲ, ರಾಯಲ್ ಪ್ಲೇ ಡಿಸೈನ್ ಮಾಡೋಕ್ಕೆ, ಅದರಲ್ಲೂ ಕೂಡ ಬೇರೆ ಬೇರೆ ರೋಲರ್ಗಳು ರಾಯಲ್ ಪ್ಲೇ ಡಿಸೈನ್ ಮಾಡೋಕ್ಕೆ ಬರುತ್ತೆ. ಇನ್ನು ಕೆಲವೊಂದು ರಾಯಲ್ ಪೇಂಟ್ನ ಅಪ್ಲೈ ಮಾಡೋಕ್ಕೆ ಅಂತಲೇ ಸ್ಪಾಂಜ್ ರೋಲರ್ಗಳು ಬರುತ್ತೆ. ನನ್ನ ಹತ್ರ ಇರೋದು ಪೇಂಟಿಂಗ್ ರೋಲರು. ಇದು ಇಂಟೀರಿಯರು ಮತ್ತು ಇದು ಎಕ್ಸ್ಟೀರಿಯರು. ಎಕ್ಸ್ಟೀರಿಯರ್ಗೂ ಇಂಟೀರಿಯರ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ನಿಮಗೆ ಈಗ ತೋರಿಸ್ತೀನಿ, ಬನ್ನಿ. ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಓಪನ್ ಮಾಡೋಣ. ಇದ್ರದ್ದು MRP 250 ರೂಪಾಯಿ MRP ಇದೆ ಇದ್ರದ್ದು. ಮತ್ತು ಇದ್ರದ್ದು ಕೂಡ 250 ರೂಪಾಯಿ MRP ಇದೆ. ಮಾರ್ಕೆಟಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ನೋಡಿ, ಇದು ಇಂಟೀರಿಯರು, ಇದು ಎಕ್ಸ್ಟೀರಿಯರ್. ಡಿಫ್ರೆನ್ಸ್ ಇಷ್ಟೇ. ಎಕ್ಸ್ಟೀರಿಯರಲ್ಲಿ ಅಂದರೆ ಪ್ಲಾಸ್ಟರ್ ಮಾಡಿರ್ತಾರಲ್ಲ, ಅದಕ್ಕೆ ಡೈರೆಕ್ಟಾಗಿ ಪ್ರೇಮರ್ ಅಪ್ಲೈ ಮಾಡಿ ಪೇಂಟ್ ಅಪ್ಲೈ ಮಾಡಿದರೆ ಈ ಥರ ರೋಲರ್ನ ಬಳಸ್ತಾರೆ. ಎಕ್ಸ್ಟೀರಿಯರ್ ಕೂಡ ನೀವೇನಾದರೂ ವಾಲ್ಕೇರ್ ಅಪ್ಲೈ ಮಾಡಿದ್ರೆ ಈ ಥರ ರೋಲರ್ನ ನೀವು ಬಳಸಬೇಕಾಗತ್ತೆ. ಮತ್ತು ಇಂಟೀರಿಯರಲ್ಲಿ ವಾಲ್ಕೇರ್ ಮಾಡಿರ್ತಾರೆ, ಸೆಕೆಂಡ್ ಕೋಟ್ ಮಾಡಿ 2 ಕೋಟ್ ಮಾಡಿರ್ತಾರೆ, 3 ಕೋಟ್ ಮಾಡಿರ್ತಾರೆ. ಇನ್ನು ಕೆಲವು ಕಡೆಗೆ 4 ಕೋಟು ವಾಲ್ಕೇರ್ನ ಮಾಡಿರ್ತಾರೆ. ವಾಲ್ಕೇರ್ ಎಲ್ಲೆಲ್ಲಿ ಅಪ್ಲೈ ಮಾಡಿರ್ತೀವಲ್ಲ ಅಲ್ಲಿ ಇದನ್ನು ಪ್ರೇಮರ್ ಆಗಲಿ ಅಥವಾ ಪೇಂಟ್ ಆಗಲಿ ಎರಡನ್ನೂ ಕೂಡ ಇದರಲ್ಲಿ ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ಇದು ಸ್ವಲ್ಪ ನೈಸಾಗಿರುತ್ತೆ. ಅಂದರೆ ವಾಲ್ ಪುಟ್ಟಿ ಏನು ಅಪ್ಲೈ ಮಾಡಿರ್ತೀವಲ್ಲ ಅವಾಗ ನೈಸಾಗಿ ಗೋಡೆಗಳು ನೈಸಾಗಿ ಬಂದಿರುತ್ತವೆ. ಅದಕ್ಕಾಗಿ ಈ ಥರ ಏನಾದರೂ ನಾವು ಅಪ್ಲೈ ಮಾಡಿದ್ರೆ ಈ ಕುಂಚ ಏನಿದೆಯಲ್ಲ ಇದು ಅದಕ್ಕೆ ತಾಗಿ ಬಾರ್ ಅಂದರೆ ಪಟ್ಟೆ ಚುಕ್ಕೆ ಥರ ಆಗುತ್ತೆ. ಇದರಿಂದ ನಾವೇನಾದರೂ ಇಂಟೀರಿಯರ್ಗೆ ಅಪ್ಲೈ ಮಾಡಿದ್ರೆ, ಅಂದರೆ ವಾಲ್ಕೇರಿಯನ್ನು ಮಾಡಿರ್ತಾರಲ್ಲ ಅದಕ್ಕೆ ಆ ಒಂದು ಗೋಡೆಗೆ ಈ ರೂಲರಿಂದ ಅಪ್ಲೈ ಮಾಡಿದ್ರೆ ಚುಕ್ಕೆ ಥರ ಡಾಟ್ ಥರ ಅಥವಾ ಬಾರ್ ಥರ ಆಗುತ್ತೆ. ಅದಕ್ಕೋಸ್ಕರನೇ ಈ ಥರ ರೂಲರ್ನ ಬಿಟ್ಟಿರೋದು. ಈ ಥರ ಈ ರೂಲರ್ ಏನಿದೆಯಲ್ಲ ಅದು ತುಂಬ ಸಾಫ್ಟಾಗಿರುತ್ತೆ. ನೋಡಿ ಇಲ್ಲಿ ಸ್ಕಿನ್ ಯಾವ ಥರ ಸಾಫ್ಟ್ ಇದೆ ಅಂತ ಇದ್ರದ್ದು. ಇದನ್ನು ಅಪ್ಲೈ ಮಾಡೋದ್ರಿಂದ ಪಟ್ಟೆ ಆಗಲಿ ಇದಾಗಲಿ ಬರೋಲ್ಲ, ಸ್ಮೂತಾಗಿ ವರ್ಕ್ ಆಗುತ್ತೆ. ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನು ಯಾಕಪ್ಪ ಈ ಥರ ಮಾಡಿದ್ದಾರೆ ಅಂದರೆ, ಹೊರಗಡೆ ಪ್ಲಾಸ್ಟರ್ ಮೇಲ್ಗಡೆ ಪ್ರೇಮರ್ನ ಅಪ್ಲೈ ಮಾಡಿ ಅದಾದಮೇಲೆ ನೀವೇನು ಮಾಡ್ತೀರಿ, ಪ್ರೇಮರ್ ಅಪ್ಲೈ ಮಾಡಿದ್ಮೇಲೆ ಪೇಂಟ್ ಅಪ್ಲೈ ಮಾಡ್ತೀರಾ. ಅಲ್ಲಿ ಪ್ಲಾಸ್ಟರ್ ಮಾಡಿದಾಗ ಡೈರೆಕ್ಟಾಗಿ ರಫ್ ಇರುತ್ತೆ ಗೋಡೆ. ಅದಕ್ಕೋಸ್ಕರನೇ ಈ ಕುಂಚಗಳೇನಿದೆಯಲ್ಲ ಇದು ಈ ಹೇರ್ ನೋಡ್ಬೋದು. ಇದ್ರದ್ದು ಲಾಂಗ್ ಹೇರ್ ಇದೆ ಸ್ವಲ್ಪ. ನೋಡಿದು ಲಾಂಗ್ ಹೇರ್ ಇದೆ. ಈ ಕುಂಚಗಳು ಸಣ್ಣ ಗ್ಯಾಪ್ಗಳು ಕೂಡ ಒಳಗಡೆ ನುಗ್ಗಿ ಅದನ್ನ ಕ್ಲಿಯರ್ ಮಾಡುತ್ತೆ. ಕಂಪ್ಲೀಟಾಗಿ ಅಪ್ಲೈ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಇದು ನೈಸ್ ಇದ್ದರೆ ಒಳಗಡೆ ಏನಾದರೂ ಸಣ್ಣ ಪುಟ್ಟ ತೂತುಗಳೇನಾದರೂ ಇದ್ದರೆ ಅದು ಮುಚ್ಚಂಗೆ ಇಲ್ಲ. ಅದು ಸೀದಾ ಮೇಲ್ಗಡೆ ಅಪ್ಲೈ ಆಗುತ್ತೆ, ಒಳಗಡೆ ಅಪ್ಲೈ ಮಾಡೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಥರ ಲಾಂಗ್ ಹೇರ್ಗಳಿರೋ ರೂಲರ್ನ ಈ ಎಕ್ಸ್ಟೀರಿಯರ್ಗೆ ಬಿಟ್ಟಿರೋದು. ಇಲ್ಲಿ ಈ ಹೇರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ, ಇದು ಲಾಂಗ್ ಹೇರ್ ಆಯಿತು, ಇದು ಶಾರ್ಟ್ ಹೇರು ಮತ್ತು ಉಲ್ಲನ್ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿದೆ. ಇದ್ರದ್ದು ಹೇರ್ ನೋಡ್ಬೋದು ಎಷ್ಟು ಸ್ಮೂತಾಗಿದೆ. ಮತ್ತು ನೋಡಿ ಇಲ್ಲಿ ತುಂಬಾ ಸಾಫ್ಟಾಗಿದೆ, ತುಂಬ ಲೆಂತ್ ಇಲ್ಲ. ಏಕೆಂದರೆ ಫಿನಿಶಿಂಗು ಸ್ಮೂತ್ ಆಗಬೇಕಲ್ಲ, ಅದಕ್ಕೋಸ್ಕರನೇ ಈ ಥರ ಹೇರ್ನ ಬಿಟ್ಟಿದ್ದಾರೆ. ನೀವು ಇಂಟೀರಿಯರ್ಗೂ ಬೇರೆ ರೂಲರ್ನ ಯೂಸ್ ಮಾಡಬೇಕು ಮತ್ತು ಎಕ್ಸ್ಟೀರಿಯರ್ಗೂ ಬೇರೆ ರೂಲರ್ನ ಯೂಸ್ ಮಾಡಬೇಕು. ನೋಡ್ಬೋದು ನೀವು, ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡೂ ಒಂದೇ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಟೀರಿಯರ್ಗೆ ವಾಲ್ ಪುಟ್ಟಿ ಏನಾದರೂ ಅಪ್ಲೈ ಮಾಡಿದರೆ ಆವಾಗ ನೀವು ಈ ಥರ ಇಂಟೀರಿಯರ್ ರೂಲರ್ನೇ ನೀವು ಎಕ್ಸ್ಟೀರಿಯರ್ಗೂ ಯೂಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದ ಹಾಗೆಯೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಎಲ್ಲೆಲ್ಲಿ ವಾಲ್ಕೇರ್ ಅಪ್ಲೈ ಮಾಡ್ತಿರಲ್ಲ ಅಲ್ಲಿ ಈ ಥರ ಇಂಟೀರಿಯರ್ ರೂಲ್ನ ಬಳಸಬೇಕು. ಮತ್ತು ಎಲ್ಲೆಲ್ಲಿ ವಾಲ್ಕೇರ್ ಮಾಡಿರೋಂಗಲ್ಲ ಅಲ್ಲೇ ನೀವು ಎಕ್ಸ್ಟೀರಿಯರ್ ರೂಲರ್ನ ಬಳಸಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet one